ಅವಳು ಹುಟ್ಟುವಾಗ್ಲೇನೆ ಅವರು ಹೋಗಿ ಅವಳ ನಾಮಕರಣಕ್ಕೆ ಹೋಗಿ ಆವಾಗಲೇ ಹೆಸರಿಟ್ಟಂತೆ ಇವಳು ನನ್ನ ಮುತ್ತರಾಜು ಹೆಂಡತಿ ಅಂತ ಹೇಳ್ಬಿಟ್ಟು. ಇವಳಿಗೆ 7 ವರ್ಷ ಎಲ್ಲಿ ಆಟ ಪಾಠ ಆಡ್ಕೊಂಡು ಒಂದು ಲಂಗ ಪಂಗ ಹಾಕೊಂಡು ಅಲ್ಲಿ ಬೀದಿಲಿ ಗೀದಿಲಿ ಒದ್ದಾಡ್ಕೊಂಡು ಆ ಧೂಳಿನ ಜೊತೆ ಆಟ ಪಾಠ ಆಡ್ಕೊಂಡಿದ್ದವಳು. ಹೋಗಿ ನಮ್ಮಪ್ಪಾಜಿ ನನ್ನನ್ನ ಅವಳನ್ನ ಕರ್ಕೊಂಬಕಂತ ಅಂತಂದ್ರು. ನನಗೆ ಈ ಸೈಕಲ್ ಸವಾರಿ ಅಂದ್ರೆ ಬಹಳ ಶೋಕಿ, ಬಹಳ ಹುಚ್ಚು ನನಗೆ. ಏನ್ ಮಾಡಿದ್ರು ಸೈಕಲ್ ತಗೊಂಡು, ಬಾಡಿಗೆ ಸೈಕಲ್ ತಗೊಂಡು 8 ಆಣಿ ಕೊಟ್ಟರು ನಮ್ಮ ಅಪ್ಪಾಜಿ ಆ ಕಾಲದಲ್ಲಿ. 8 ಆಣಿ ತಗೊಂಡು ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ಅದೆಲ್ಲ ಆದ್ಮೇಲೆ ಅವ್ರಿಗೆ ಲೆಕ್ಕ ಕೊಡ್ಬೇಕು. ಅವ್ರು ಬಹಳ ಶಿಸ್ತು ಆ ವಿಷಯದಲ್ಲಿ. ಸರಿ, ಯಡಿಯೂರು ಹೋದೆ. ಯಡಿಯೂರು ಸೈಕಲ್ ತಗೊಂಡು ಯಡಿಯೂರು ಹೋದಾಗ ಹೋದ ತಕ್ಷಣ ಇವಳೇ ಸಿಕ್ಬೇಕು ಅಲ್ಲಿ ಬೀದಿಲಿ ಒದ್ದಾಡ್ತಾ ಇದ್ದಾಳೆ. ಹೌದು. ಆವಾಗ ನೋಡಿ ನಮ್ಮ ಅಪ್ಪಾಜಿ ಹೋಗಿ ಇವಳ ಮೇಲೆ ಹಾಕಿ ಈ ತರ ದೃಷ್ಟಿ ಇಟ್ಟು ನನ್ನ ಮಗನ ಕಟ್ಟಬೇಕು ಅಂತ. ಅವಳು ಹೆಗಣ ಇದಾಗಿದೆ, ಅವಳು ಬಣ್ಣ ನೋಡಿದ್ರೆ ಫಜೀತಿ ಆಗಿದೆ ಅಂತ ನನಗೆ. ಸರಿ, ಸೈಕಲ್ ಅಲ್ಲಿ ಕರ್ಕೊಂಡೋಗ್ತಾ ಇದ್ದೀನಿ ಅನ್ನೋದೊಂದು ಹೆಮ್ಮೆ ಅಲ್ವಾ.